ಇನ್ನು ಇಂದು ಮಂಡಿಸಲಾದಂತಹ ಬಜೆಟ್ನ ನಿರಾಶಾದಾಯಕ ಅಂತ ಕಾಂಗ್ರೆಸ್ ಹೇಳಿದೆ. ಆದರೆ ಕರ್ನಾಟಕದ ವಿಚಾರದಲ್ಲಿ ಮಲತಾಯಿ ಧೋರಣೆಯನ್ನು ರಾಜ್ಯ ನಾಯಕರು ಪ್ರಸ್ತಾಪಿಸಿದ್ದಾರೆ. ಈ ಮಧ್ಯೆ ತೆರಿಗೆ ಹಣ ಹಂಚಿಕೆ ವಿಚಾರದಲ್ಲಿ ತಾರತಮ್ಯದ ವಿರುದ್ಧ ಮಾತಾಡೋ ಭರದಲ್ಲಿ ಡಿಕೆ ಸುರೇಶ್ ಪ್ರತ್ಯೇಕತೆಯ ಬಾಂಬ್ ಅನ್ನು ಸಿಡಿಸಿ ವಿವಾದಕ್ಕೀಡಾಗಿದ್ದಾರೆ. The interim budget for 24-25. ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸಾಕಾಗಿದೆ. ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚಿಗೆ ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆ ಕೊಡ್ತಾ ಇರೋದು ಎಷ್ಟು? This is the biggest national issue. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಮಾಡ್ತೇವೆ. ಡಿ.ಕೆ. ಸುರೇಶ್ ಕೂಗ್ ತಕ್ಷಣ ಅದಾಗಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶ ಒಂದು ಅಂತ ಅಪೇಕ್ಷೆ ಪಡೆದಿರೋ ನಾವು. ನಾನು ಅಖಂಡ ಭಾರತದವನು. ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು. ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು. ಜನಸಂಖ್ಯೆ ನಿಯಂತ್ರಣವೇ ದಕ್ಷಿಣ ಭಾರತಕ್ಕೆ ಭಾರವಾಯ್ತಾ? ಉತ್ತರಕ್ಕೆ ಹೆಚ್ಚು ಅನುದಾನ ಹರಿಯೋದಕ್ಕೆ ಹೆಚ್ಚಿದ ಆಕ್ರೋಶ. ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣ ರಾಜ್ಯಗಳಿಗೆ ಇದು ಶಿಕ್ಷೆ ರೀತಿ ಭಾಸವಾಗ್ತಾ ಇದೆ. ಜೊತೆಗೆ ರಾಜಕೀಯ ಪ್ರಾತಿನಿಧ್ಯವೂ ಕುಗ್ಗುವ ಆತಂಕ ಇದೆ. ರಾಜ್ಯಗಳಿಗೆ ಅನುದಾನ ಹಂಚಿಕೆ, ತೆರಿಗೆ ಪಾಲು ಇತ್ಯಾದಿಗಳಿಗೆ ಜನಸಂಖ್ಯೆಯನ್ನೇ ಮಾನದಂಡವಾಗಿಸಲಾಗ್ತಾ ಇದೆ. ಇದರಿಂದ ದಕ್ಷಿಣದ ರಾಜ್ಯಗಳು ತಮ್ಮ ಬೆವರಿನ ಪಾಲಿಗೆ ಸಿಗ್ತಾ ಇರೋದು ಕಡಿಮೆ ಅನುದಾನ. ಇದೇ ವಿಚಾರ ಪ್ರತ್ಯೇಕತೆ ಕೂಗು ಹಾಕುವಂತೆ ಮಾಡ್ತಾ ಇದೆ. ಇವತ್ತು ಬಜೆಟ್ ಮಂಡನೆ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಹಳೆ ಕೂಗಿಗೆ ದನಿಗೂಡಿಸಿದ್ದಾರೆ. ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ. ಪ್ರತ್ಯೇಕ ದೇಶದ ಬಗ್ಗೆ ಧ್ವನಿ ಎತ್ತಿದ ಸಂಸದ ಸುರೇಶ್ ದಕ್ಷಿಣ ಭಾರತದ ಹಣ ಉತ್ತರ ಭಾರತಕ್ಕೆ ಕೊಡ್ತಿದ್ದಾರೆ ಅಂತ ಮಾತು ಆರಂಭಿಸಿದ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಕೇಂದ್ರದ ನಿರ್ಧಾರದಿಂದ ಆರ್ಥಿಕ ತೊಂದರೆ ಆಗ್ತಾ ಇದೆ. ಇದು ಮುಂದುವರಿದ್ರೆ ದಕ್ಷಿಣ ಭಾರತದ ಕೂಗು ಎತ್ತಬೇಕಾಗುತ್ತೆ. ಪ್ರತ್ಯೇಕ ದೇಶದ ಕೂಗು ಎತ್ತೋದು ಅನಿವಾರ್ಯತೆ ಆಗುತ್ತೆ ಅಂತ ಗುಟುರು ಹಾಕಿದ್ದಾರೆ. ಇದೇ ಮಾತು ಈಗ ಹಲ್ಚಲ್ ಎಬ್ಬಿಸಿದೆ. ಒಟ್ಟಾರೆ ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಡಿಕೆ ಸುರೇಶ್ ಮಾತಿಗೆ ಉರಿದು ಬಿದ್ದ ಬಿಜೆಪಿ ಪಡೆ. ದೇಶ ಒಡೆಯೋ ಮನಸ್ಥಿತಿ ಎಂದು ಕೇಸರಿ ಸೇನೆ ಕಿಡಿ. ಡಿಕೆ ಸುರೇಶ್ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ಕೇಸರಿ ಪಡೆ ಕೆಂಡ ದುಂಡೆ ಆಗಿದೆ. ಮೊದಲು ದೇಶ ವಿಭಜನೆ ಮಾಡಿದ್ದೇ ಕಾಂಗ್ರೆಸ್ ಅಂತ ಮಾಜಿ ಸಚಿವ ಸಿಟಿ ರವಿ ಕಿಡಿಕಾರಿದ್ದಾರೆ. ದೇಶ ಒಡೆಯೋದು, ಜಾತಿ ಒಡೆಯೋದು ಕಾಂಗ್ರೆಸ್ನ ಮನಸ್ಥಿತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೇಶ ಒಂದಾಗಿರೋದು ಕಾಂಗ್ರೆಸ್ನವರಿಗೆ ಇಷ್ಟ ಇಲ್ಲ, ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಡಿಕೆ ಸುರೇಶ್ ಮೇಲೆ ದೇಶದ್ರೋಹ ಕೇಸ್ ಹಾಕಬೇಕು ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಒಡೆಯೋದು ಅಷ್ಟು ಮಾತ್ರ ಅಲ್ಲ, ಉತ್ತರ ದಕ್ಷಿಣ ಅಂತ ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು. ಜೋಡಿಸುವ, ಬಲಗೊಳಿಸುವ, ಕೂಡುವ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ. ಈ ಕಾಂಗ್ರೆಸ್ನವ್ರಿಗೆ ಏನು ಕತೆ ಅಂತಂದ್ರೆ ದೇಶ ಒಂದಾಗಿರೋದಕ್ಕೆ ಅವ್ರಿಗೆ ಆಸೆನೇ ಇಲ್ಲ. ಹಿಂದೂಸ್ತಾನ ಪಾಕಿಸ್ತಾನ ಮಾಡಿದ್ರು, ಅಲ್ಲಿ ಹೊಡೆದ್ರು, ಜಾತಿಗಳನ್ನ ಹೊಡೆದ್ರು, ನಮ್ಮ ದೇಶದಲ್ಲಿ ಧರ್ಮವನ್ನು ಹೊಡಿತಾ ಇದ್ದಾರೆ. ಈಗ ಇದರಲ್ಲಿ ಬಜೆಟಲ್ಲೂ ಕೂಡ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೀನಿ. ಇವತ್ತು ಬಜೆಟ್ ಮಂಡನೆ ಆದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಜನ ಇವತ್ತು ಏನಾಗ್ತಿದೆ ಅನ್ನುವಂಥದ್ದು ಟಿವಿ ಮುಂದೆ ಕೂತು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ತಡ್ಕೊಳಕ್ಕಾಗದಂಥ ಕಾಂಗ್ರೆಸ್ ದೇಶವನ್ನು ಒಡೆಯುವಂತ ಮಾತಾಡ್ತಿದೆ, ದೇಶವನ್ನು ಒಡೆಯುವಂತ ಷಡ್ಯಂತ್ರ ಮಾಡ್ತಿದೆ. ಕೇಂದ್ರದ ಮಲತಾಯಿ ಧೋರಣೆ, ಆದರೆ ಪ್ರತ್ಯೇಕತೆ ಒಪ್ಪಲ್ಲ. ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಇದನ್ನ ಬೇರೆ ರೀತಿಯಲ್ಲಿ ಸಮರ್ಥನೆಗೆ ಇಳಿದಿದ್ದಾರೆ. ಸಂಸದ ಸುರೇಶ್ ಸಹೋದರ ಡಿಸಿಎಂ ಡಿಕೆಶಿ ಜನರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸಚಿವ ಎಚ್.ಕೆ. ಪಾಟೀಲ್ ಸಹ ದಕ್ಷಿಣದ ಕಡೆಗಣನೆ ಆಗ್ತಿದೆ ಅಂತ ಕೇಂದ್ರದ ನೀತಿ ಖಂಡಿಸಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯೇಕತೆ ಮಾತು ಬೇಡ, ಸಾರ್ವಭೌಮತೆ ಮುಖ್ಯ, ಡಿಮ್ಯಾಂಡ್ ಮಾಡೋದು ಬೇರೆ ಅಂತ ಹೇಳಿದ್ದಾರೆ. ಆ ಥರ ಎಲ್ಲ ದೇಶ
ಕೇಳಕ್ ಬೇರೆಯಿಂದ ದಕ್ಷಿಣ ಭಾರತ ಬೇರೆ ಮಾಡಿದ ಉತ್ತರ ಭಾರತ ಮಾಡಿ ಅಂತಾವೆಲ್ಲ ಕೇಳ. ದೇಶದ ಸಾರ್ವಭೌಮತೆ ಇರ್ಬೇಕು ಆಯ್ತಾ. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ. ಒಬ್ಬ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಂತೂ ಭಾರತ ಒಗ್ಗಟ್ಟಿರಬೇಕು ಅಷ್ಟೇ, ಭಾರತ ಒಗ್ಗಟ್ಟಿರಬೇಕು. ನಾವೆಲ್ಲ ಭೂತಾಯಿ ಮಕ್ಕಳು. ನಿಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುವ ರೀತಿಯೊಳಗೆ ಇವತ್ತು ಕೆಲಸ ನಡೆದಿದೆ. ಇದನ್ನು ತೀವ್ರವಾಗಿ ಎಲ್ಲ ದಕ್ಷಿಣ ರಾಜ್ಯಗಳು ಖಂಡಿಸ್ತವೆ. ಅಷ್ಟೇ ಅಲ್ಲ, ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಎಲ್ಲಿ ಶ್ರಮ ಇದೆ, ಎಲ್ಲಿ ರಕ್ತ ಸುಟ್ಕೊಂಡು ದುಡಿತಾರೆ, ಹೆಚ್ಚು ಆದಾಯ ಗಳಿಸ್ತಾರೆ, ಅವ್ರಿಗೆ ನ್ಯಾಯಯುತವಾಗಿರ್ತಕ್ಕಂಥ ಪಾಲು ಮುಟ್ಟಬೇಕು. ಒಟ್ಟಾರೆ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ದನಿಗೂಡಿಸಿದ ಸಂಸದ ಡಿಕೆ ಸುರೇಶ್ ಹೇಳಿಕೆ ಎಲೆಕ್ಷನ್ ಟೈಮ್ನಲ್ಲಿ ಹೊಸ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.